ಯಾಕಂಗ್ ಮಾತಾಡ್ತಿದ್ಯಾ? ಥ್ಯಾಂಕ್ ಯು. ಅಷ್ಟಕ್ ನಾವಾಗಿ ಇದ್ದಿದ್ರಲ್ಲ ಯಾಗೆ ಬಾಳೋದು ರತ್ನನ್ ಪ್ರಪಂಚ, ಬಾಳೋದು ರತ್ನನ್ ಪ್ರಪಂಚ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಾಳಹಸ್ತಿಗೆ ಹೋಗ್ತಿದ್ವಿ. ಏನಪ್ಪ ಇದು ಬರೀ ಊರು ಸುತ್ತೋ ವೀಡಿಯೋನೇ ಹಾಕ್ತಿದ್ದಾಳೆ ಅಂತ ಅನ್ಕೋಬೇಡಿ. ಬಿಕಾಸ್ ಮನೆಯಲ್ಲಿರೋ ಬೋರಿಂಗ್ ವೀಡಿಯೋನ ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ. ಹಾಗಾಗಿ ಯೂಶ್ವಲಿ ಮನೇಲಿರೋ ವೀಡಿಯೋನ ಏನು ಹಾಕೋಕ್ಕಿಲ್ಲ, ಏನು ಅಂತ ಸ್ಪೆಷಾಲಿಟಿ ಏನಿರಲ್ಲ ಅಲ್ವಾ ಅದರಲ್ಲಿ ಅಂದ್ಬಿಟ್ಟು. ಸೊ ಯೂಶ್ವಲಿ ಕಾಳಹಸ್ತಿಗೆ ನಾವು 3-4 ಮಂತ್ಸ್ ಅಂತೂ ಹೋಗ್ತೀವಿ. ಲಾಸ್ಟ್ ಫೆಬ್ರವರಿನಲ್ಲಿ ಹೋಗಿದ್ವಿ ನನ್ನ ಬರ್ತ್ಡೇ ಟೈಮ್ನಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಟ್ರಾವೆಲ್ ಮೇಟ್ ಬಂದು ದೀಪಾ ಆ್ಯಂಡ್ ಅವ್ರ ಫ್ಯಾಮಿಲಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಿಯರ್ ಹೊಸಕೋಟೆ ಅವ್ರನ್ನ ಜಾಯ್ನ್ ಆಗಿಬಿಟ್ಟು ಹೋಗ್ತಿದ್ದೀವಿ. ಆ್ಯಂಡ್ ಈ ಸತಿ ನನ್ನ ಮಾವ ಮತ್ತು ಭಾವನ ಮಗ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ. ಸೊ ಇವಾಗ ಮಾರ್ನಿಂಗ್ 7:30 8 o'clock ಹೊರಡ್ತೀವಿ ನಾವು. ಬಿಕಾಸ್ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಸಮ್ಟೈಮ್ಸ್ ಲೇಟ್ ಆಗುತ್ತೆ. ಬ್ರೇಕ್ಫಾಸ್ಟ್ನ ಬಂದು ಇಲ್ಲೇ ನಿಯರ್ ಬೈ ಹೋಟೆಲ್ನಲ್ಲಿ ಪಾರ್ಸಲ್ ತೊಗೊಂಡು ಹೋಗ್ಬಿಡ್ತೀವಿ. ಬಿಕಾಸ್ ಹೊಸಕೋಟೆ ಎಲ್ಲ ಕ್ರಾಸ್ ಆದಮೇಲೆ ಆಮೇಲೆ ನಿಧಾನಕ್ಕೆ ನಿನ್ಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅಂತ ಹೇಳಿ. ಸೊ ಇಲ್ಲಿ ಮನೆ ಹತ್ರ ಇಡ್ಲಿ ಚೆನ್ನಾಗಿ ಸಿಗತ್ತೆ, ತಟ್ಟೆ ಇಡ್ಲಿ. ಅದಕ್ಕೆ ನೋಡ್ರಿ, ಮಂಗನಿಗಿಂತ ಜಾಸ್ತಿ ಹಾರಾಡ್ತಾನೆ ನನ್ನ ಮಗ. ಬನ್ನಿ, ಒಂದು ವೇ ಏನೇನಿರುತ್ತೆ, ಹೇಗೆ ಇತ್ತು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಹೋಗ್ತಿದೀವಿ ಲಡ್ಡು ಇವಾಗ ನಾವು ದೀಪ ಹೌಸ್ಗೆ ಹೋಗ್ತಿದ್ದೀವಿ. ದೀಪಾ ಹೌಸಾ? ಕಾಳಹಸ್ತಿನಲ್ಲಿರೋ ಹೋಟೆಲ್ ರೂಮೇ ನಿಂಗೆ ದೀಪಾ ಹೌಸಾ? ಚೆನ್ನಾಗಿದೆ ದೀಪಾ ಹೌಸು. ಚೆನ್ನಾಗಿದೆ. ಹಾಂ, ಹೊರಡೋಣ ಈಗ. ಯಾರ್ಯಾರು ಹೋಗ್ತಿದ್ದೀವಿ? ಅಪ್ಪ, ಅಪ್ಪನ, ಒಳ್ಳೆ ತಾತ, ಎಲ್ಲರೂ ಹೋಗೋಣ. ಯಾಕೆ ಹೋಗ್ತಾ ಇಲ್ವಾ? ಅಲ್ಲಿ ಆಟೋದಲ್ಲಿ ನೋಡ್ರಿ, ದೇವ್ರ ಕಣ್ ಬಿದ್ರೆ ಆನಂದ, ಜನರ ಕಣ್ ಬಿದ್ರೆ ಗೋವಿಂದ ಅಂತೆ. ಏಯ್, ಯಾಕಂಗ್ ಮಾತಾಡ್ತಿದ್ಯಾ? ಹಂಗೆ ಹೋಗ್ತಾ ಇದಾರೆ ಅಂದ್ರೆ ವೆಯ್ಟ್ ಮಾಡಲ್ಲಿ. ಸಿಗ್ನಲ್ ಇಲ್ವಾ ಅಲ್ಲಿ? ಬ್ಯಾಡ್ ಹ್ಯಾಬಿಟ್, ಹಂಗೆಲ್ಲ ಮಾತಾಡ್ಬಾರ್ದು. ಯಾಕೆ? ಕೋಪ ಬಂತ? ಅಮ್ಮ ಹೆಂಗ್ ಬೈದ್ಲು ಲಡ್ಡುಗೆ? ಏಟ್ ಕೊಟ್ಟಿಲ್ಲ, ಏಟ್ ಕೊಡಕ್ ಮುಂಚೆನೆ ಕೋಪ ಬಂದಿದ್ದಾನೆ. ಹೆಂಗೆ ಏಟ್ ಕೊಟ್ಟೆ? ಇನ್ನೊಂದ್ಸತಿ ಮಾತಾಡ್ತಾರ ಹಾಗೆಲ್ಲ? ಏನೇ ಇದ್ರು ಈ ಏನು ಡಿಫೆನ್ಸ್ ಏರಿಯಾ ಇರುತ್ತೆ ಅಲ್ಲಿ ಮಾತ್ರ ಈ ತರ ಕಾರ್ಗಳಿದ್ದೇ ಇರ್ತಾವಲ್ಲ. ಗ್ರೀನರಿ ಅಂತೂ ಇದ್ದೇ ಇರುತ್ತೆ. ಮೇಂಟೈನ್ ಮಾಡಿರ್ತಾರೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಈ ತರ ಇದೆಯೋ ಅದೆಲ್ಲ ಆಲ್ಮೋಸ್ಟ್ ಡಿಫೆನ್ಸ್ ಏರಿಯಾನೇ ಆಗಿರುತ್ತಲ್ಲ. ಕಡಿಯೋಣ, ಡೆವಲಪ್ ಮಾಡೋಣ. ಬೆಳ್ಳಂದೂರು ಮಾರ್ತಳ್ಳಿ ರೋಡ್ ಅಂದಮೇಲೆ ಟ್ರಾಫಿಕ್ ಇದ್ದೇ ಇರತ್ತಲ್ವ. ಸೊ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಎಟ್ ಲಾಸ್ಟ್ ದೀಪ ಫ್ಯಾಮಿಲಿ ಎಲ್ಲ ಬಂದರು. ನಾವು ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ವಿ. ಹೊಸಕೋಟೆ ಟೋಲ್ ಎಲ್ಲ ಆದಮೇಲೆ ಸ್ಟಾಪ್ ಮಾಡಿದ್ವಿ. ಬ್ರೇಕ್ಫಾಸ್ಟಿಗೆ ನಾವು ಮನೆ ಹತ್ರದಿಂದನೇ ಪಾರ್ಸಲ್ ತೊಗೊಂಡು ಬಂದಿದ್ವಲ್ಲ, ಅದನ್ನೇ ತಿಂತಾಯಿದ್ವಿ ಎಲ್ಲರೂ. ಇಲ್ಲಿ ತಟ್ಟೆ ಇಡ್ಲಿ ಚೆನ್ನಾಗಿ ಮಾಡ್ತಾರೆ. ಸೊ ತಟ್ಟೆ ಇಡ್ಲಿ ಆ್ಯಂಡ್ ಕೆಂಪು ಚಟ್ನಿ ಮಾಡ್ತಾರೆ, ಲೈಕ್ ಟೊಮ್ಯಾಟೊ ಚಟ್ನಿ ಟೈಪು. ಆ್ಯಂಡ್ ಇನ್ನೊಂದು ನಾರ್ಮಲ್ ಚಟ್ನಿ ಇರುತ್ತೆ. ಇದ್ರ ಜೊತೆಗೆ ಒಂದು ಮಸಾಲ ವಡೆ ಏನು ಮಾಡ್ತಾರಲ್ಲ, ಬೇಳೆ ವಡೆ, ಅದನ್ನು ತೊಗೊಂಡು ಬಂದಿದ್ವಿ. ಆ್ಯಂಡ್ ಹಾಗೆ ದೀಪ ಬರುವಾಗ ಮನೆಯಲ್ಲಿ ಜಾಮೂನ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ತೊಗೊಂಡು ಬಂದಿದ್ಲು. ಯೂಶ್ವಲಿ ಸ್ವಲ್ಪ ಸ್ವೀಟ್ಸ್ನ ನಾವೆಲ್ಲರೂ ಪ್ರಿಫರ್ ಮಾಡೋದ್ರಿಂದ ಸೊ ಟ್ರಾವೆಲಲ್ಲಿ ಏನಾದರೂ ಒಂದು ಸ್ವೀಟ್ಸ್ನ ಕ್ಯಾರಿ ಮಾಡ್ತೀವಿ. ದೀಪ ಉಪ್ಪಿನಕಾಯಿ ಚೆನ್ನಾಗಿ ಹಾಕ್ತಾರೆ ಮಾಡಿದ್ಲು ಅಂದ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡು ಮಾಡೋಸ್ಕರ. ನಿಮ್ಮಮ್ಮ ಬರ್ತಾಳೆ, ಬಾರೋ ನೀನೇನು ತೋರ್ಸೋ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ ನಾವು ನಮ್ಮ ಕಾರ್ಗಳಲ್ಲಿ. ಈ ಮರಗಳಿಗೆ ನೋಡಿ, ಕೆರೆನಲ್ಲಿದೆ, ನೀರು ಜಾಸ್ತಿ ಆಗಿನೇ ಒಣಗೋಗಿದೆ. ಇದು ಅತಿಯಾದರೆ ಅಮೃತನೂ ವಿಷ ಅನ್ನೋದು ಇದಕ್ಕೆ ಅಲ್ವಾ. ಯಾವುದೇ ಆದರೂ ಎಷ್ಟಿರಬೇಕು ಅಷ್ಟೇ ಇರಬೇಕು.
ಆ್ಯಂಡ್ ಬಿಸಿಲಂತೂ ಸಿಕ್ಕಾಬಿಟ್ಟೆನೇ ಇತ್ತು. ಬ್ಯಾಂಗ್ಳೂರು ಕ್ರಾಸ್ ಆಗ್ತಿದ್ದಂಗೆನೇ ಅದು ಏನು ಬಿಸಿಲು ಹಬೆ ಹೊಡಿತಾ ಇತ್ತು ಸಿಕ್ಕಾಬಿಟ್ಟೆನೇ. ರೋಡಲ್ಲಿ ಹೋಗೋ ದಾರಿನಲ್ಲಿ ಯಾವುದೋ ಒಂದು ಯಪ್ಪ ಮೆಂಟಲಿ ಸ್ಟೇಬಲ್ ಇರಲಿಲ್ಲ ಯಪ್ಪ, ಸ್ವಲ್ಪ ಹುಚ್ಚಂತರ ಇದ್ದ. ಅಲ್ಲಿ ಏನು ರೋಡ್ ಸೈಡಲ್ಲಿ ಹಣ್ಣುಗಳನ್ನ ಹಾಕಿರ್ತಾರೆ, ಆ ಹಣ್ಣನ್ನು ಎತ್ಕೊಂಡು ಆ ಯಪ್ಪ ತಿಂತಾ ಇದ್ದ. ಸೊ ಹೇಗಿದ್ದರೂ ನಮ್ಮ ಹತ್ರ ಇಡ್ಲಿ ಇನ್ನೂ ಒಂದು 3-4 ಉಳ್ಕೊಂಡಿತ್ತು, ತಟ್ಟೆ ಇಡ್ಲಿ. ಸೊ ಅದನ್ನು ಆ ಯಪ್ಪನಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಪೇಪರ್ ಪ್ಲೇಟಿಗೆ ಅದನ್ನು ತೊಗೊಂಡೋಗಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಯಪ್ಪನಿಗೆ ಮೈಮೇಲೆ ಸ್ವಲ್ಪ ಕೂಡ ಜ್ಞಾನನೇ ಇರಲಿಲ್ಲಂತೆ. ಹೋಗಿ ತಗೋ ಅಂತ ಹೇಳ್ತಾ ಇದ್ದಾರೆ. ಆ ಯಪ್ಪಂಗೆ ಅದು ಅರ್ಥವೇ ಆಗ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಆಮೇಲೆ ಕೊಟ್ಬಿಟ್ಟು ಬಂದ್ವಿ. ಕೆಳಗಡೆ ಕೊಳ್ತೋಗಿರೋ ಹಣ್ಣುಗಳ ರಾಶಿನಲ್ಲಿ ಆ ಯಪ್ಪ ಎತ್ಕೊಂಡು ತಿಂತಾಯಿತ್ತು. ಪಾಪ ಅನ್ನಿಸ್ತಿತ್ತು. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಾಗೆ ಕರೆಕ್ಟ್ ಲಂಚ್ ಟೈಮಿಗೆ ನಾವು ತಿರುಪತಿ ರೀಚ್ ಆದ್ವಿ. ಆ್ಯಂಡ್ ಲಾಸ್ಟ್ ನಾನು ವಿಡಿಯೋದಲ್ಲಿ ತೋರಿಸಿದ್ವಲ್ಲ ಒಂದು ಹೋಟ್ಲು ಬಗ್ಗೆ ಡೀಟೇಲ್ ಹೇಳಿದ್ದೆ. ಸೊ ಇವತ್ತೂ ಅಲ್ಲೇ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಲಂಚ್ ಟೈಮಿಗೆ ನಾವು ಅಲ್ಲಿ ಸೇರಿಕೊಂಡ್ವಿ. 2:30 ರೀಚ್ ಆದ್ವಿ ನಾವು ಅಲ್ಲಿಗೆ. ಆ್ಯಸ್ ಯೂಶ್ವಲ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕ್ರೌಡ್ ಜಾಸ್ತಿನೇ ಇತ್ತು. ಒಂದು 15-20 ಮಿನಿಟ್ಸಲ್ಲಿ ವೆಯ್ಟ್ ಮಾಡಿದ್ಮೇಲೆ ನಮಗೆ ಸೀಟ್ ಸಿಕ್ತು. ಆ್ಯಕ್ಚುಲಿ ಆಲ್ರೆಡಿ ಊಟ ಬೆಳಿಗ್ಗೆ ಬಂದು ಸ್ವಲ್ಪ ಕಮ್ಮಿನೇ ತಿಂದಿದ್ವಿ, ಇಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು. ಆ್ಯಂಡ್ ಇದು ಬಂದು ಲೆವೆಲ್ 1 ಆ್ಯಂಡ್ ಇದು ಬಂದು ಲೆವೆಲ್ 2, ಇದು ಲೆವೆಲ್ 3. ಮಜ್ಜಿಗೆ ಹುಳಿ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಅಟ್ ಲಾಸ್ಟ್ ಇದು ಲೆವೆಲ್ 4, ಇದು ಕರ್ಡ್ ರೈಸ್. ಹೆವಿ ಮೀಲ್ಸ್ ತಿಂದ್ಕೊಂಡು ಕಾಲಹಸ್ತಿಗೆ ಹೋದ್ವಿ. ತಿರುಪತಿಯಿಂದ ಜಸ್ಟ್ 40 ಕಿಲೋಮೀಟರ್ಸ್ ಏನೋ ಇರೋದ್ರಿಂದ ಈಸಿಲಿ ಹೋಗ್ಬೋದು ಅಂದ್ಕೊಂಡು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಅಂತ ಹೇಳಿದ್ರೆ, ತಿರುಪತಿಯಿಂದ ಬರುವಾಗ ನಾವು ಈ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಅನ್ನಿಸ್ತು ಅಷ್ಟು ಹೆವಿ ಫುಡ್ ತಿಂದಮೇಲೆ ಡ್ರೈವಿಂಗ್ ಮಾಡೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಡ ಅಂಥೇಳಿ ನಾವು ಹೋಗೋ ಟೈಮ್ನಲ್ಲೇನೆಂದರೆ ಅಲ್ಲಿ ಲಂಚ್ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ದೀಪ ಅವರು ಫಸ್ಟ್ ಟೈಮ್ ತಿಂದಿದ್ರಿಂದ ಅವ್ರಿಗೂ ಸಖತ್ ಇಷ್ಟ ಆಯಿತು ಹೋಟೆಲ್ ಅಂತೂ. ಬಿಸಿಲಂತೂ ಸಿಕ್ಕಾಬಟ್ಟೆನೇ ಇದ್ದು. ಆ್ಯಂಡ್ ನಮ್ಮ ಕರ್ನಾಟಕ ನಮ್ಮ ಎಸ್ಪೆಷಲಿ ನಮ್ಮ ಬೆಂಗಳೂರಿನ ಕ್ಲೈಮೇಟು ಇಲ್ಲಿನ ಕ್ಲೈಮೇಟ್ ಅಂತೂ ಅಜಗಜಾಂತರ ವ್ಯತ್ಯಾಸ ಇತ್ತು. ವಿತಿನ್ ಫ್ಯೂ ಸೆಕೆಂಡಿಗೆ ನಾವು AC ಆಫ್ ಮಾಡಿದ್ರೂ ಹ್ಯುಮಿಡಿಟಿಗೆ ಒಂಥರ ಮೈಯೆಲ್ಲ ಪಚ ಅನ್ನಿಸ್ತಿತ್ತು, ಅಷ್ಟು ಹ್ಯುಮಿಡಿತ್ತು ಅಲ್ಲಂತೂ. ಕ್ಲಾಸ್ ನಾವು ಕಾಲಹಸ್ತಿ ರೀಚ್ ಆದ್ವಿ. ರೆಗ್ಯುಲರ್ ನಾವೇನು ಸ್ಟೇ ಮಾಡ್ತೀವಿ DBR ಹೋಟೆಲಲ್ಲಿ, ಅಲ್ಲೇ ಸ್ಟೇ ಮಾಡಿದ್ವಿ. 4ನೇ ಗೇಟಿಗೆ ಅದ್ರದ್ದು ಎದುರುಗಡೆನೇ ಬರುತ್ತೆ, ಅಂದರೆ ಒಂದು ಸ್ವಲ್ಪ ಮುಂದೆ ಹೋಗಬೇಕು. ಆ್ಯಂಡ್ ಇಲ್ಲಿ ಆಂಧ್ರ ಗೌರ್ಮೆಂಟಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇದು ನಾವು ಯಾವುದೇ ಒಂದು ಪೂಜೆ ಮಾಡಿಸ್ತೀವಿ, ಏನೇ ಒಂದು ಮಾಡಿಸ್ತೀವಿ, ದೇವರಿಗೆ ಕಾಣಿಕೆ ಹಾಕ್ತೀವಿ ಅಂದರೂ ಎಲ್ಲದೂ ಡಿಜಿಟಲೈಸ್ ಮಾಡ್ಯಾರೆ. ನಾವು ಒಂದು ಮುಡಿ ತೆಗಿಸ್ಬೇಕಂದ್ರೂ ನಮ್ಮ ಮೊಬೈಲಲ್ಲಿ ಆಂಧ್ರ ಗೌರ್ಮೆಂಟಿಗೆ ಒಂದು ಮೆಸೇಜ್ ಹಾಕಿದ್ರೆ ಅವರು ಆಂಧ್ರದಲ್ಲಿರೋ ಯಾವ ದೇವಸ್ಥಾನ ಏನು ಅಂತೆಲ್ಲ ಮೆಸೇಜ್ ಹಾಕ್ತಾರೆ. ಅದಕ್ಕೆ ನಾವು ರಿಪ್ಲೈ ಮಾಡಿ ಅದರಲ್ಲೇ ನಾವು ಪೇಮೆಂಟ್ ಮಾಡಬೇಕು. ಮೊಬೈಲ್ ಇಲ್ಲದಿದ್ದರೆ ಇಲ್ಲಿ ಈ ಥರ ಫೆಸಿಲಿಟೀಸ್ ಇದೆ. ಸೊ ಇವನ್ ಎಲ್ಲದೂ ನಾವು ಇವನ್ ದೇವ್ರಿಗೆ ಒಂದು 50 ರೂಪಾಯಿ ಕಾಣಿಕೆ ಹಾಕ್ತೀವಿ ಅಂದರೂ ಅದನ್ನು ಕೂಡ ಎಲ್ಲ ಡಿಜಿಟಲ್ಲೇ ಮಾಡಿದ್ದಾರೆ. ಹೀಗೆ ಮಾಡೋದು ಒಂದು ರೀತಿನಲ್ಲಿ ಒಳ್ಳೆಯದು. ಬಟ್ ನಾವು ಕೊಡೋಂಥ ದುಡ್ಡು ನಾವು ಏನೇ ಸೇವೆ ಮಾಡಿಸಿ ದುಡ್ಡುಗಳನ್ನ ಕೊಡ್ತೀವಿ, ಅದನ್ನೆಲ್ಲ ಡೈರೆಕ್ಟ್ ಟೆಂಪಲ್ಗಳಲ್ಲಿ ಹಿಂದೂ ದೇವಸ್ಥಾನಗಳಿಗೆ ಯೂಸ್ ಆದರೆ ಸಖತ್ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಲಡ್ಡುಗೆ ಮತ್ತು ಅಲ್ಲಿ ಹಸ್ಬೆಂಡ್ ಬಂದು ಮುಡಿ ಕೊಡೋದು ಅಂತ ಅಂದ್ಕೊಂಡ್ರು. ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ಇದು. ಸೊ ಹಾಗಾಗಿ ಲಡ್ಡುಗೂ ಕೊಡಿಸ್ತಾ ಇದ್ದೀನಿ. ಅವನಿಗೂ ತುಂಬ ದಿನ ಆಗಿತ್ತು ಕೊಟ್ಟಿರಲಿಲ್ಲ ಅಂತ ಹೇಳಿಬಿಟ್ಟು, ಸರಿ ಅಪ್ ಟು ಸಮ್ ಏಜ್ವರೆಗೂ ಮುಡಿ ಕೊಡಿಸ್ಬೋದಲ್ವ ಅಂದ್ಬಿಟ್ಟು ಅವ್ನಿಗೂ ಕೊಡ್ಸೋಕ್ಕೆ ರೆಡಿ ಮಾಡಿದೆ. ಬಟ್ ಅವನು ಸ್ವಲ್ಪನೂ ಅಳ್ಳಿಲ್ಲ, ಆ್ಯಕ್ಚುಲಿ ಖುಷಿಯಾಗಿಯೇ ಮಾಡಿಸ್ಕೊಂಡ. ಆ್ಯಂಡ್ ಅವನು ಇನ್ನೊಂದೇನೆಂದರೆ ಕೇಳಿದೆ ನಾನು ಅವನಿಗೆ, ಎಲ್ಲೋ ಹೋಯಿತು ನಿನ್ನ ಕೂದಲು ಏನು ಎತ್ತ ಅಂತೆಲ್ಲ ಕೇಳಿದ್ದಕ್ಕೆ ಅವನು ಹೇಳ್ತಾ ಇದ್ದ, ದೇವರಿಗೆ ನನ್ನ ಕೂದಲು ಇಷ್ಟ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೆ, ಕೊಡ್ತೀನಿ ನಾನು ಅಂತಲೇ ಹೇಳ್ದ. ಚೆನ್ನಾಗಿದೆಯಾ? ಬಾಯಿಲಿ ಈ ಕಡೆ ಬಾಯಿಲಿ. ಹಾಂ, ಇದು ಮಾಮಿಗೆ ಏನಕ್ಕೆ ಕೊಟ್ಟೆ ನೀನು ಹೇರ್ಸ್ನ? ಮಾಮಿ ತಿನ್ಬೇಕಂತ ನೀನು ಹೇರ್ಸ್ನ ಇಷ್ಟ ಆಯ್ತಂತ ಮಾಮಿಗೆ. ಈಗ ಎಲ್ಲಿಗೆ ಹೋಗ್ತಿದ್ಯಮ್ಮ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋಗಿ. ಸೊ ದೇವಸ್ಥಾನದಲ್ಲಿ ದರ್ಶನ ಮಾಡುವಾಗ ಮೊಬೈಲ್ ಫೋನ್ಸ್ ಎಲ್ಲ ಏನೂ ಅಲೋ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ವಾಪಸ್ ಬಂದು ಡಿನ್ನರ್ ಮಾಡಿಕೊಂಡು ಊರಿಗೆ ಬಂದು ರಿಲ್ಯಾಕ್ಸ್ ಮಾಡಿದ್ವಿ. ಈಗ 7:30 ಆಗಿದೆ. ಬಿಸಿಲು ಸಿಕ್ಕಾಪಟ್ಟೆನೇ ಇದೆ. ಈಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊರಡ್ತೀವಿ. ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ಕೆಳಗಡೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಹೊರಡ್ಬೇಕು ಇವಾಗ. ಬನ್ನಿ, ಏನೇನಾಯಿತು, ಹೇಗಿರುತ್ತೆ ಪೂಜೆನಲ್ಲಿ ಅಂತದ್ದು ಎಲ್ಲ ಹೇಳ್ತೀನಿ.
ದೇವಸ್ಥಾನದಲ್ಲಿ ಇವತ್ತು ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಪೂಜೆ ಎಲ್ಲ ಮುಗಿಯೋದು 11 o'clock 11:30 ಆಗೋಗ್ಬಿಡ್ತು. ಆಚೆ ಬಿಸಿಲಂತೂ ಸಿಕ್ಕಾಪಟ್ಟೆನೇ ಇತ್ತು. ಓಡ್ತಾ ಇದ್ದೀವಿ ಆ್ಯಕ್ಚುಲಿ. ರೋಡಂತೂ ಅಷ್ಟು ಕಾದೋಗ್ಬಿಟ್ಟಿತ್ತು. ಏನು ಮಧ್ಯೆ ಕಾರ್ಗಳು ನಿಲ್ಲಿಸಿರ್ತಾರೆ ಅದರದ್ದು ಶೇಡ್ಸಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆನೇ ಪಾದ ಅಂತೂ ಸುಟ್ಟು ಹೋಗ್ತಾ ಇತ್ತು. ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಮಗೆ ತುಂಬ ಬಿಸಿಲುಗಾಲದಲ್ಲಾಗಿತ್ತು. ಬಟ್ ಈಗ ಮಳೆ ಬರೋ ಸೀಸನಲ್ಲೂ ಆಗ್ತಿರೋದು ನೋಡೋಕೆ ಸರ್ಪ್ರೈಸೇ ನೋಡಿದ್ರೆ. ಅದೇ ಹೋಟೆಲ್ನಲ್ಲಿ ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದ್ವಿ. ಇಡ್ಲಿ ಇಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಲಡ್ಡುಗೊಂದು ಪ್ಲೇನ್ ದೋಸೆ ತೊಗೊಂಡು ನನಗೊಂದು ಆನಿಯನ್ ಉತ್ತಪ್ಪಂ ತೊಗೊಂಡೆ ನಾನು. ಯೂಶ್ವಲಿ ನಾನು ಪ್ರಿಫರ್ ಮಾಡೋದು ಇವೆರಡೇನೇನೆ. ಆನಿಯನ್ ಉತ್ತಪ್ಪಂ ಇವತ್ತು ಸ್ವಲ್ಪ ಸೀಸ್ಬಿಟ್ಟು ಕೊಟ್ಟಿದ್ರು. ಬಟ್ ಓಕೆ, ಚೆನ್ನಾಗಿತ್ತು ಕಂಪ್ಯಾರಿಟಿವ್ಲಿ ಇಡ್ಲಿ. ಈಗ ರೂಮ್ ವೆಕೇಟ್ ಮಾಡ್ತಾ ಇದ್ದೀವಿ. 1:15 ಆಗೋಗಿದೆ. ಬಿಸಿಲು ಈಗಲೂ ಕಮ್ಮಿ ಇಲ್ಲ. 38 39 ಇದೆ. ಹೆವಿ ಬಿಸಿಲು, ಕಾಲಂತೂ ಸುಟ್ಟೋಯ್ತು, ಅಷ್ಟು ಬಿಸಿಲಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಲೇಟ್ ಆಗಿರೋದ್ರಿಂದ ಆನ್ ದ ವೇ ಲಂಚ್ ಮಾಡಿಕೊಂಡು ಹೊರಡ್ತೀವಿ. ಬನ್ನಿ, ಆನ್ ದ ವೇ ಸಿಗ್ತೀವಿ. ನಾವು ಊಟಕ್ಕೆ ನಿಲ್ಲಿಸಿದಾಗ ಆಲ್ರೆಡಿ 4:30 ಆಗಿತ್ತು. ನಂದಿ ಗ್ರ್ಯಾಂಡ್ ಅಂತೇಳಿ ನಿಯರ್ ಬ್ಯಾಂಗ್ಳೂರಿದೆ. ಸೊ ನೋಡ್ಬೋದು ಹೋಟೆಲೆಲ್ಲ ಆಲ್ಮೋಸ್ಟ್ ಖಾಲಿ ಇದೆ. ನಾವು ಊಟ ಮುಗಿಸ್ಕೊಂಡು ನಾವು ಆಚೆ ಬರೋಷ್ಟೊತ್ತಿಗೆ 5 o'clock ಆಗಿತ್ತು. ಅಷ್ಟೊತ್ತಿಗೆ ಊಟ ಮಾಡಿದ್ವಿ. ಹೊಟ್ಟೆನೂ ಹಸುವಾಗಿತ್ತು. ಏಯ್ ದೀಪಂಗ್ ಬಾಯ್ ಮಾಡು, ನನಗಲ್ಲ, ನೀನು ನನ್ನ ಜೊತೆ ಬರಬೇಕು. ಮಳೆ ಬಂತು, ಬಾ ಹೊರಡೋಣ. ಬಾಯ್. See you next time. ಅಲ್ಲಿ ದೊಡ್ಡಪ್ಪಂಗೆ ಬಾಯ್ ಮಾಡು. ಅಪ್ಪಾಜಿಗೆ ಹೇಳ್ಬಿಟ್ಟು ಅಲ್ಲಿ ದೊಡ್ಡಪ್ಪಂಗೆ ಬಾಯ್ ಮಾಡೋಲ್ಲಿ. ಬಾಯ್ ಜಿಜು, ಬಾಯ್ ದೀಪ. ಹಾಂ ಬಾಯ್ ಶಿಯು ಅನ್ನು ನನ್ನ ಇಲ್ಲಿ ಪಪ್ಪಿ ಕೊಡು ನೀನು. ಮಳೆ. ಸೊ ಇಲ್ಲಿಂದ ದೀಪ ಫ್ಯಾಮಿಲಿಗೆ ಸಿ ಆಫ್ ಮಾಡಿ ನಾವು ಹೊರಟ್ವಿ ಬ್ಯಾಂಗ್ಳೂರು ಕಡೆಗೆ. ಬಿಕಾಸ್ ಅವ್ರ KR ಪುರಮಿಂದ ಬೇರೆ ಡೈರೆಕ್ಷನ್ ಆಗುತ್ತೆ ಆ್ಯಂಡ್ ನಮ್ಮದು ಬೇರೆ ಡೈರೆಕ್ಷನ್ ಆಗುತ್ತೆ. ಸ್ವಲ್ಪ ಲೈಟಾಗಿ ಡ್ರಿಸ್ಲಿಂಗೂ ಆಗ್ತಿತ್ತು. ಬಿಸಿಲು ಮಳೆ ಥರ ಬೀಳ್ತಾ ಇತ್ತು. ಚಿಕ್ಕದ್ರಲ್ಲೆಲ್ಲ ಬಿಸಿಲು ಮಳೆ ಅಂತ ಹೇಳಿದ್ರೆ ಏನು ಕಾಗೆಗೂ ಕಪ್ಪೆಗೂ ಮದುವೆ ಅಂತೇಳಿ ಇದು ಮಾಡ್ತಾಯಿದ್ವಿ. ಬಟ್ ಇವಾಗೆಲ್ಲ ಅದನ್ನೆಲ್ಲ ಯಾರು ಮಾಡ್ತಾರೆ. ಬಟ್ ಚೆನ್ನಾಗಿತ್ತು. ಕ್ಲೈಮೇಟ್ ಮಾತ್ರ ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಿತ್ತು. ಆಕಾಶ ಅಂತೂ ಅಷ್ಟು ವಾವ್ ಅನ್ನೋ ಥರದಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು. ಲೈಟಾಗಿ ಮಳೆನೂ ಬರ್ತಾಯಿತ್ತು. ರೋಡು ಮಧ್ಯದಲ್ಲಿ ಯಾವುದೋ ಒಂದು ಆ್ಯಕ್ಸಿಡೆಂಟು ಆಗ್ಬಿಟ್ಟು ಸ್ವಲ್ಪ ದೂರ ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಅಂತೂ ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಸಿಟಿಯಿಂದ ಬಂದುಬಿಡ್ಬೋದು. ಬಟ್ ಸಿಟಿಯಿಂದ ಮನೆಗೆ ಹೋಗೋದಿದೆಯಲ್ಲ, ಸಿಕ್ಕಾಪಟ್ಟೆನೇ ಟ್ರಾಫಿಕ್ ಇತ್ತು. ಇದು KR ಪುರಂ ನೋಡಿ ಎಷ್ಟಿದೆ ಟ್ರಾಫಿಕ್ಕು. ಮಧ್ಯ ನೈಟ್ 9 o'clock ಏನೋ ತೋರಿಸ್ತಾ ಇದೆ ಹೋಗೋದು. ಆ್ಯಕ್ಚುಲಿ ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದ್ಬಿಟ್ಟು. ಆ್ಯಂಡ್ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ ಬಿಕಾಸ್ ಟಯರ್ಡ್ ಆಗೋಗಿದೆ. ಇದು ನಮ್ಮ ಮನೆ ಹತ್ರ ಮೊಹರಂ ಹಬ್ಬಕ್ಕೆ ಮಾಡಿದ್ದಾರೆ. ಬಾಬಯ್ಯನ ಹಬ್ಬ ಅಂತ ಮಾಡ್ತಾರೆ. ಹಿಂದೂ ಮುಸ್ಲಿಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾರೆ ಇದನ್ನು ಚೆನ್ನಾಗಿ ಜೋರಾಗಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್ ಮೈ ವಿಡಿಯೋಸ್.